ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ಭಾರತದ GDP ಡಬಲ್ ಆಗಿದೆ. ಅಂದರೆ ಭಾರತದ ಆರ್ಥಿಕತೆ ಡಬಲ್ ಆಗಿದೆ ಅಂತ ಅರ್ಥ. ಈ ಮೂಲಕ ಭಾರತ ವಿಶ್ವದಲ್ಲೇ ಅತಿ ವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿರೋ ದೇಶವಾಗಿ ಹೊರಹೊಮ್ಮಿದೆ. ಇದನ್ನು ಹೇಳ್ತಿರೋದು ಕೇಂದ್ರ ಸರ್ಕಾರ ಅಲ್ಲ, ಬದಲಾಗಿ ಜಾಗತಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಮಾನಿಟರ್ ಮಾಡೋ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF. IMF ಭಾರತದ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. 2015ರಲ್ಲಿ $2.1 ಲಕ್ಷ ಕೋಟಿ ಇದ್ದ ಭಾರತದ GDP 2025ರ ಅಂತ್ಯದಲ್ಲಿ $4.27 ಲಕ್ಷ ಕೋಟಿ ತಲುಪಲಿದೆ. ಈ ಮೂಲಕ 10 ವರ್ಷದಲ್ಲಿ ಭಾರತದ GDP 105 ಪಟ್ಟು ಹೆಚ್ಚಾದಂತಾಗಲಿದೆ. ಇದರ ಜೊತೆಗೆ ಭಾರತದ ನೈಜ GDP ಬೆಳವಣಿಗೆಯು ಈ ವರ್ಷ 6.5ರಷ್ಟಿರಲಿದೆ. ಈ ಮೂಲಕ ದೇಶದ ಆರ್ಥಿಕ ಬೆಳವಣಿಗೆ ಬಲಿಷ್ಠವಾಗಿರಲಿದೆ ಎಂದು IMF ಅಂದಾಜಿಸಿದೆ. ಆದರೆ ಸರ್ಕಾರದ ಒಟ್ಟಾರೆ ಸಾಲ GDPಯ 82.6ರಷ್ಟಿದೆ. ಅಂದರೆ ದೇಶದ ಆರ್ಥಿಕ ಉತ್ಪಾದನೆಗಿಂತ ಸಾಲ ಹೆಚ್ಚಿನ ಪ್ರಮಾಣದಲ್ಲಿದೆ. ಸಾಲದ ಪ್ರಮಾಣದಲ್ಲಿನ ಈ ಹೆಚ್ಚಳವು ಹಣಕಾಸು ನೀತಿಗಳ ನಿರ್ವಹಣೆಗೆ ಸ್ವಲ್ಪ ಚಾಲೆಂಜ್ ಆಗ್ಬೋದು. ಆದರೆ ಇದರ ಹೊರತಾಗಿಯೂ ಭಾರತದ ಆರ್ಥಿಕ ಅಭಿವೃದ್ಧಿ ಸ್ಥಿರವಾಗಿರಲಿದೆ ಅಂತ IMF ಅಭಿಪ್ರಾಯಪಟ್ಟಿದೆ.